ಹಲೋ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಎಲ್ ಮಂಜುನಾಥ್. ನಾನು ಬೆಂಗಳೂರಿನ ನಿವಾಸಿಯಾಗಿದ್ದೀನಿ. ನಾನು ಕಳೆದ 20 ವರ್ಷಗಳಿಂದ ಕೌನ್ಸಿಲಿಂಗ್ ಮತ್ತು ಸೋಷಿಯಲ್ ವರ್ಕಲ್ಲಿ ನಾನು ಸೇವೆ ಸಲ್ಲಿಸುತ್ತಾ ಬಂದಿರುತ್ತೇನೆ. ನಾನು ಬೇಸಿಕಲಿ ಬಿ ಎ, MSW, MBA ಪ್ಲಸ್ 2-3 ಡಿಪ್ಲೊಮೊ PG ಡಿಪ್ಲೊಮೋಲ್ಲಿ ನಾನು ಕೌನ್ಸಿಲಿಂಗಲ್ಲಿ ನಾನು ಸ್ಪೆಷಲೈಸೇಷನ್ ಪಡೆದಿರ್ತೀನಿ. ಹಾಗೂ ಸೈಮಲ್ಟೇನಿಯಸ್ಸಾಗಿ ನಾನು ಸೋಷಿಯಲ್ ವರ್ಕಲ್ಲೂ ಕೂಡ ನಾನು ಬೇರೆ ಬೇರೆ ಹಲವಾರು ಸಂಘ ಸಂಸ್ಥೆಯಲ್ಲಿ ನಾನು ತೊಡಗಿಸ್ಕೊಂಡು ನನ್ನದೇ ಒಂದು ಭಾರತ ಮಾತಾ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮುಖಾಂತರ ನಾನು ಸೇವೆ ಸಲ್ಲಿಸ್ತಾ ಬಂದಿರ್ತೇನೆ. ನಾನು 2 ಫೀಲ್ಡಲ್ಲೂ ಕೂಡ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಆಮೇಲೆ ಸೋಷಿಯಲ್ ವರ್ಕಲ್ಲಿ 2 ಫೀಲ್ಡಲ್ಲೂ ಕೂಡ ನನ್ನ ಆಸಕ್ತಿ, ನನ್ನಲ್ಲಿರುವಂಥ ಸ್ಕಿಲ್ನ ನಾನು ಅದನ್ನು ಯೂಸ್ ಮಾಡಿಕೊಂಡು ನಾನು ಅದನ್ನು ಜನಗಳಿಗೆ ಎಷ್ಟರ ಮಟ್ಟಿಗೆ ನಾನು ಸೇವೆ ಮಾಡ್ಬೋದು ನನ್ನ ಮುಖಾಂತರ ಅನ್ನೋದನ್ನ ನಾನು ಉಳಿಸ್ಕೊಳ್ತಾ ನಾನು ಬೆಳೆಸ್ಕೊಳ್ತಾ ಬಂದಿದ್ದೀನಿ. ಸೊ ಈ ವಿಡಿಯೋ ಮಾಡೋ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಸೊ ಕೌನ್ಸಿಲಿಂಗ್ ಆ್ಯಂಡ್ ಸೋಷಿಯಲ್ ವರ್ಕ್ ಇದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಸೇವೆ ಮಾಡ್ಬೋದು, ಇದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಪರಿಣಿತಿಯನ್ನು ಹೊಂದ್ಬೋದು, ಇದರಿಂದ ಎಷ್ಟು ಉಪಯೋಗಗಳಿದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅನ್ನೋದೇ ನಂದು ಮುಖ್ಯ ಉದ್ದೇಶ ಆಗಿದೆ. ಎಸ್ಪೆಷಲಿ ಫಸ್ಟು ನಾವು ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ಕೌನ್ಸಿಲಿಂಗ್. ಸೊ ಸೈಕಾಲಜಿಕಲ್ ಕೌನ್ಸಿಲಿಂಗ್, ವಾಟ್ ಈಸ್ ದಿಸ್ ಕೌನ್ಸಿಲಿಂಗ್, ವಾಟ್ ಈಸ್ ದಿ ಬೆನಿಫಿಟ್ ಆಫ್ ಕೌನ್ಸಿಲಿಂಗ್, ವಾಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಕೌನ್ಸಿಲಿಂಗ್, ಹೂ ಈಸ್ ಎ ಕೌನ್ಸಿಲರ್. ಸೊ ಕೌನ್ಸಿಲರ್ ಹತ್ರ ಯಾರು ಹೋಗ್ತಾರೆ, ಈ ಕೌನ್ಸಿಲಿಂಗ್ ಏನೇನು ಬೆನಿಫಿಟ್ ಆಗ್ತದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಸೊ ಇವತ್ತು ಕೌನ್ಸಿಲಿಂಗು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಇವತ್ತು ತುಂಬ ಅಗತ್ಯ ಇದೆ. ಅದರಲ್ಲೂ ಎಸ್ಪೆಷಲಿ ನಾವು ಕೌನ್ಸಿಲಿಂಗಲ್ಲಿ ಮುಖ್ಯವಾಗಿ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಪ್ಲಸ್ ಕೆರಿಯರ್ ಕೌನ್ಸಿಲಿಂಗ್ ಅನ್ನೋದನ್ನು ನಾವು ಕ್ಯಾಟಗರೈಸ್ ಮಾಡೋದಾದರೆ ಇದು ದೊಡ್ಡ ಫೀಲ್ಡ್ ಆಗಿದೆ. ಈ ಸೈಕಾಲಜಿಕಲ್ ಕೌನ್ಸಿಲಿಂಗಲ್ಲಿ ಏನಾಗ್ತದೆ, ಎಸ್ಪೆಷಲಿ ನಾವು ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಇವತ್ತು ನಮಗೆಲ್ಲ ಗೊತ್ತೇ ಇದೆ, ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲರೂ ಫಿಸಿಕಲ್ ಹೆಲ್ತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ನಾವು ಏನೇ ನಮ್ಮ ಡಿಸಾರ್ಡರ್ಸ್ ಇದ್ದರೆ ಫಿಸಿಕಲ್ ಹೆಲ್ತಲ್ಲಿ ಅದನ್ನು ನಾವು ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ನಾವು ಅದನ್ನು ಕನ್ಸಲ್ಟೇಷನ್ ತೊಗೊಳ್ತೀವಿ, ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಎಕ್ಸ್ರೇ, MRI ಸ್ಕ್ಯಾನಿಂಗ್ ಅದು ಇದು ಮಾಡಿಸ್ಕೊಳ್ತೀವಿ. ಬಟ್ ಅದೇ ರೀತಿ ಒಂದು ಮೆಂಟಲ್ ಇಶ್ಯೂಸ್ ಏನಾದರೂ ಬಂದಾಗ, ಸಪೋಸ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಬೇರೆ ಲೋನ್ಲಿನೆಸ್ ಇರ್ಬೋದು, ಆ ಥರ ಬೇರೆ 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 ಅನೇಕ ಮೆಂಟಲ್ ಹೆಲ್ತ್ ಸಮಸ್ಯೆಗಳು ಬಂದಾಗ ನಾವು ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋದಕ್ಕೆ ತುಂಬ ನಾವು ಅದನ್ನು ಒಂದು ಸ್ಟಿಗ್ಮಾ ಥರ ಅಂದ್ಕೊಂಡಿದ್ದೀವಿ. ಸೈಕಿಯಾಟ್ರಿಸ್ಟ್ ಹತ್ರ ಹೋದರೆ ನಮಗೆ ಜಾಸ್ತಿ ಮಾತ್ರೆ ಕೊಡ್ತಾರೆ, ಅಡಿಕ್ಟ್ ಆಗಿಬಿಡ್ತೀವಿ, ಆ ಥರ ಈ ಥರ ಎಷ್ಟೋ ಜನ ಭಯ ಬೀಳ್ತಾರೆ. ಸೊ ಹುಚ್ಚರೇ ಹೋಗ್ತಾರೆ ಇವಾಗ ಸೈಕಿಯಾಟ್ರಿಸ್ಟ್ ಹತ್ರ, ಆ ಥರ ಅಂದ್ಕೊಳ್ತಾರೆ. ಸೊ ಅವರ ಮಧ್ಯೆ ಕೌನ್ಸಿಲರ್ ಅಂತ ಒಬ್ರು ಇರ್ತಾರೆ. ಆ ಕೌನ್ಸಿಲರ್ ಏನು ಮಾಡ್ತಾರೆ, ಅವರ ಒಂದು ನಿಮಗೆ ಫಸ್ಟ್ ಏಡ್ ಅಂತ ಹೇಳ್ಬೋದು. ಆ ಕೌನ್ಸಿಲಿಂಗಲ್ಲಿ ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗಲ್ಲಿ ನಮಗೊಂದು ಕೆರಿಯರ್ ಇಶ್ಯೂ ಆಗಿರ್ಬೋದು, ಅಥವಾ ನಮಗೆ ಆಂಗ್ಸೈಟಿ ಇಶ್ಯೂ ಆಗಿರ್ಬೋದು, ಬೇರೆ ಏನೇ ಮೆಂಟಲ್ ಇಶ್ಯೂ ಆಗಿದ್ರು ಕೂಡ ಆ ಕೌನ್ಸಿಲರ್ ಹತ್ರ ಹೋದರೆ ಖಂಡಿತ ಗುಣ ಆಗುತ್ತೆ. ನೆಕ್ಸ್ಟು ಅವ್ರು ಏನಾದರೂ ಬೇಕಿದ್ದರೆ ನಮಗೆ ಸೈಕಿಯಾಟ್ರಿಸ್ಟ್ ಹತ್ರ ರೆಫರ್ ಮಾಡ್ತಾರೆ. ಸೊ ಕೌನ್ಸಿಲಿಂಗ್ ಅನ್ನೋದು ಇಟ್ಸ್ ಎ ಟೀಮ್. ಕೌನ್ಸಿಲಿಂಗ್ ಟೀಮಲ್ಲಿ ಒಬ್ಬ ಕೌನ್ಸಿಲರು, ಪ್ರೊಫೆಷ್ನಲ್ ಕೌನ್ಸಿಲರು, ಕ್ವಾಲಿಫೈಡ್ ಕೌನ್ಸಿಲರು, ಕ್ಲಿನಿಕಲ್ ಸೈಕಾಲಜಿಸ್ಟು, ಆಮೇಲೆ ಸೈಕಿಯಾಟ್ರಿಸ್ಟು ಇರ್ತಾರೆ. ಇದೆಷ್ಟೋ ಜನಕ್ಕೆ ಇದು ಮಾಹಿತಿ ಗೊತ್ತಿರೋದಿಲ್ಲ. ಸೊ ಆದ್ದರಿಂದ ಯಾರಿಗಾದ್ರೂ ಏನೇ ಮೆಂಟಲ್ ಇಶ್ಯೂ ಬಂದ್ರೂ ಅವರು ಫಸ್ಟು ಮೆಂಟಲ್ ಇಶ್ಯೂ ಅವ್ರಿಗೆ ಅದನ್ನು ಗೊತ್ತಾಗಿದ್ದ ತಕ್ಷಣ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಒಂದು ಕೌನ್ಸಿಲರ್ ಹತ್ರ ಹೋಗಬೇಕಾಗ್ತದೆ. ಸೊ ಇದನ್ನು ನಾನು ಹೆಚ್ಚಿನ ವಿಡಿಯೋಗಳಲ್ಲಿ ನಮ್ಮ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಕೌನ್ಸಿಲಿಂಗಿಂದ ಏನೇನು ಬೆನಿಫಿಟ್ಟು, ಯಾರು ಕೌನ್ಸಿಲಿಂಗ್ ಮಾಡ್ಬೋದು, ಯಾರ್ಯಾರು ಕೌನ್ಸಿಲಿಂಗ್ ಬೇಕು. ಈಗ ನಾವು ಹೇಳ್ತೀವಿ, ಈಗ ಮೂಗಿರೋರ್ಗು ನೆಗಡಿ ತಪ್ಪೋದಿಲ್ಲ, ಪ್ರತಿಯೊಬ್ಬರಿಗೂ ನೆಗಡಿ ಅನ್ನೋದು ಬರ್ತದೆ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಅದನ್ನು ವಾಸಿ ಮಾಡ್ಕೊಳ್ತೀವಿ. ಅದೇ ರೀತಿ ಮೆಂಟಲ್ ಹೆಲ್ತ್ ಇಶ್ಯೂ ಬಂದಾಗ ನಾವು ಯಾರೂ ಅದನ್ನು ಅಡ್ರೆಸ್ ಮಾಡೋದಿಲ್ಲ. ನಾವೇನು ಅಂದ್ಕೊಳ್ತೀವಿ, ಅದೇನೋ ಅದಾಯಿತು ಇದಾಯಿತು ಅಂತ ನಾವು ಬೇರೆ ಬೇರೆ ಥರ ನಾವು ಇದು ಮಾಡಿಕೊಂಡು ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋದೇ ಇಲ್ಲ. ಈಗ ಅದು ಟ್ರೆಂಡ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಕೌನ್ಸಿಲರ್ ಹತ್ರ ಹೋಗಬೇಕು, ಕೌನ್ಸಿಲರ್ ಹತ್ರ ನಾವು ಫೀಲಿಂಗ್ಸ್ನ ನಾವು ಶೇರ್ ಮಾಡ್ಕೋಬೇಕು. ನಮ್ಮದು ಏನೇನು ಒಳಗಡೆ ನಮ್ಮ ಥಾಟ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಶೇರ್ ಮಾಡಬೇಕಂತ ಇದೆ. ಈಗ ತುಂಬ ಅವೇರ್ನೆಸ್ ಬಂದಿದೆ. ಸೊ ಆ ರೀತಿ ಕೌನ್ಸಿಲಿಂಗ್ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನ ಉಪಯೋಗದ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದು ಎರಡನೇದು ಸೋಷಿಯಲ್ ವರ್ಕ್ ಅಂತ ಹೇಳಿದೆ. ಸೊ ಸೋಷಿಯಲ್ ವರ್ಕಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಸೋಷಿಯಲ್ ವರ್ಕಲ್ಲಿ ವಾಟ್ ಟೈಪ್ ಆಫ್ ಸೋಷಿಯಲ್ ವರ್ಕ್, ಎಸ್ಪೆಷಲಿ ನಾನು ಸೋಷಿಯಲ್ ವರ್ಕಲ್ಲಿ ಐ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಸೋಷಿಯಲ್ ಆ್ಯಂಡ್ ಪಬ್ಲಿಕ್ ಸೋಷಿಯಲ್ ವರ್ಕ್. ಇನ್ನು ಸೋಷಿಯಲ್ ಆ್ಯಂಡ್ ಪಬ್ಲಿಕ್ ವರ್ಕ್ಸ್ ಬಗ್ಗೆ ನಾನು ಅದನ್ನು ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಸೋಷಿಯಲ್ ವರ್ಕ್ ಇವತ್ತು ಏನಕ್ಕೆ ಅಗತ್ಯ ಇದೆ, ಸೋಷಿಯಲ್ ಲೀಡರ್ಶಿಪ್ ಏನಕ್ಕೆ ಅಗತ್ಯ ಇದೆ, ಪಬ್ಲಿಕ್ ಲೀಡರ್ಶಿಪ್ ಏನು ಅಗತ್ಯ ಇದೆ ಅನ್ನೋದನ್ನ ನಾನು ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ ಆಮೇಲೆ ನಾನು 2 ಸಂಸ್ಥೆ, ಬೆಂಗಳೂರು, ನಾಗರಬಾವಿಯಲ್ಲಿ 2 ಸಂಸ್ಥೆ ನಾನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಒಂದು ನಮ್ಮ ಕೌನ್ಸಿಲರ್ ಫೌಂಡೇಶನ್. ಈ ನಮ್ಮ ಕೌನ್ಸಿಲರ್ ಫೌಂಡೇಶನ್ ಮುಖೇನ ಕೌನ್ಸಿಲಿಂಗ್ ಅನ್ನೋದೇನು, ಕೌನ್ಸಿಲಿಂಗ್ ಯಾರು ಮುಖ್ಯ, ಯಾರು ಕೌನ್ಸಿಲಿಂಗ್ ಮಾಡ್ತಾರೆ, ಕೌನ್ಸಿಲಿಂಗಿಂದ ಎಷ್ಟು ಬೆನಿಫಿಟ್ ತೊಗೋಬೋದು, ಕೌನ್ಸಿಲಿಂಗಿಂದ ಏನೇನು ಅದು ಉಪಯೋಗ ಆಗ್ತದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಬರ್ತೀನಿ ನಾನು.
ನಾನು ಒಂದು ವಿಡಿಯೋದಲ್ಲಿ, ಮತ್ತೊಂದು ವಿಡಿಯೋದಲ್ಲಿ ಲೀಡರ್ಶಿಪ್, ನಾನು ಹೇಳ್ದಂಗೆ ನಿಮಗೆ ಸೋಷಿಯಲ್ ಲೀಡರ್ಶಿಪ್ ಅಂತ ಹೇಳಿದ್ರೆ, ಸೊ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ನಾವು ಮಾಡಬೇಕು. ನಮ್ಮಿಂದ ಸಮಾಜ ನಮಗೆ ಎಲ್ಲ ಕೊಡ್ತಾ ಇದೆ, ಸಮಾಜ ನಮಗೆ ಎಲ್ಲ ಒಂದು ಸ್ಟೇಟಸ್ ಕೊಟ್ಟಿದೆ, ನಮಗೆ ಎಲ್ಲ ಥರ ನಮ್ಗೆ ಕೊಡ್ತಾ ಇದೆ, ನಮಗೆ ಒಂದು ಗಣತಿ, ಒಂದು ಗೌರವ ಕೊಟ್ಟಿದೆ. ಸೊ ನಾವು ಸಮಾಜಕ್ಕೆ ಏನು ಮಾಡ್ತೀವಿ ಅನ್ನೋದನ್ನ ಅದು ತುಂಬ ಮುಖ್ಯ ಆಗ್ತದೆ. ಸೊ ಆದ್ದರಿಂದ ಆ ದೃಷ್ಟಿಯಲ್ಲಿ ನಾನು ಏನು ಮಾಡಿದ್ದೀನಿ, ಸೋಷಿಯಲ್ ವರ್ಕ್ಗೋಸ್ಕರನೇ ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಅಂತ ಇನ್ನೊಂದು ಸಂಸ್ಥೆಯನ್ನು ನಾನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಸೊ ಈ ಸಂಸ್ಥೆ ಮುಖಾಂತರ ನಾವು ಏನೇನು ಮಾಡ್ಬೋದು, ಸೋಷಿಯಲ್ ವರ್ಕ್ ಒಂದು ಲೀಡರ್ಶಿಪ್ಪನ್ನು ಬೆಳೆಸ್ಕೊಂಡು ಈ ಲೀಡರ್ಶಿಪ್ ಮುಖಾಂತರ ನಾವು ಸೊಸೈಟಿಗೆ ಏನು ಮಾಡ್ಬೋದು, ನಮ್ಮ ದೇಶಕ್ಕೆ ಏನು ಮಾಡ್ಬೋದು, ನಮ್ಮ ಯುವಕರಿಗೆ ನಾವು ಯಾವ ಥರ ಗೈಡ್ ಮಾಡ್ಬೋದು ಅನ್ನೋದನ್ನು ನಾನು ಇದನ್ನು ತಿಳಿಸ್ಕೊಡ್ತೀನಿ. ಆ ಸಂಸ್ಥೆ ಹೆಸರು ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಅಂತ. ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಮುಖ್ಯ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಕ್ರಿಯೇಟಿಂಗ್ ಪವರ್ಫುಲ್ ಪಬ್ಲಿಕ್ ಲೀಡರ್ಸ್. ಸೊ ಈ ಮುಖೇನ ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಮುಖೇನ ನಾವು ಲೀಡರ್ಶಿಪ್ನ ಹೆಂಗೆ ಬೆಳೆಸ್ಕೋಬೇಕು, ಲೀಡರ್ಶಿಪ್ನ ಹೆಂಗೆ ಇನ್ಕಲ್ಕೇಟ್ ಮಾಡ್ಕೋಬೇಕು, ಸೊ ಈ ಲೀಡರ್ಶಿಪ್ನ ನಾವು ಬೆಳೆಸ್ಕೊಂಡು ಈ ಲೀಡರ್ಶಿಪ್ ಉಪಯೋಗ ಏನು, ಇದರಿಂದ ನಾವು ಸಮಾಜಕ್ಕೆ ನಾವು ಏನು ಮಾಡ್ತೀವಿ, ಇದರಿಂದ ನಾವು ದೇಶಕ್ಕೆ ಏನು ಮಾಡ್ತೀವಿ, ಇದರಿಂದ ಯಾವ ರೀತಿ ದೇಶ ಸೇವೆ ಮಾಡಬೇಕು ಅಂತ ನಾನು ಹೆಚ್ಚು ನಾನು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.